ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೆಂಗಿದ್ದೀರಾ ಎಲ್ಲ? ಹೊಸ ವರ್ಷನೆಲ್ಲ ಎಂಜಾಯ್ ಮಾಡಿದ್ರು ಅಂದ್ಕೊಳ್ತೀನಿ. ನಾವು ಎಂಜಾಯ್ ಮಾಡಿದ್ವಿ. ಓಕೆ, ಸೊ ಟುಡೇ ಇಸ್ ವೀಕೆಂಡ್, ಸ್ಯಾಟರ್ಡೇ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ನಾವು ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀವಿ. ದಿಸ್ ವ್ಲಾಗ್ ಬಂದು ಜಸ್ಟ್ ಅ ರ್ಯಾಂಡಮ್ ಡೇ. ಸುಮ್ಮನೆ ವ್ಲಾಗ್ ಮಾಡೋಣ ಅಂತ ಈವ್ನಿಂಗ್ ಬಂದು ಆಚೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಸೊ ಅದಕ್ಕೋಸ್ಕರ ಹೋಗ್ತೇವೆ. ತಾವೇ ತಾನೇ ಹೇಳಿದ್ದು ರೆಡಿಯಾಗು ಹೋಗೋಣ ಅಂತ. ಇವಾಗ ಏನು ಮಾಡ್ತಾ ಇದೀಯಾ? ಇವಾಗ ಬಂದು ಜಸ್ಟ್ ಅನ್ನ ಸಾಂಬಾರ್ ಅಷ್ಟೇ. ಯಾಕಂದ್ರೆ ಸಾಯಂಕಾಲ ಬೇರೆ ಬೇರೆ ವೆರೈಟಿ ತಿಂತಾ ಇದೆಯಾ, ಅದಕ್ಕೆ. ಏನು ಸಾಂಬಾರು ಮಾಡ್ತಾ ಇದೆಯಾ? ಜಸ್ಟ್ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ. ಆ ಥರ ಒಂದು ಸಾಂಬಾರು ಇದೆಯಾ? ಜಸ್ಟ್ ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಅಂತ? ತರಕಾರಿ ಹಾಕಿ ಸಾಂಬಾರು ಮಾಡ್ತಾ ಇದ್ದೆ. ಹಂಗೆ ಹೇಳ್ಬೇಕು. ನೆನ್ನೆದು ಬೇರೆ ಪಲಾವ್ ಮಿಕ್ಕಿದೆ, ಅದನ್ನ ಬೇರೆ ಮಿಕ್ಸ್ ಇದೆಯಾ? ಅದನ್ನೇ ತಿಂದ್ಬಿಡು. ಅದನ್ನೇ ಹಾಕೋಣ ಅನ್ಕೊಂಡೆ ನಿಮಗೆ. ಮಿಕ್ಕಿರೋದು ಹಾಕಿ ಕಳ್ಸೋಣ ಸುಮ್ಮನೆ ಯಾಕೆ ಅಂತ. Emotional damage. ಸ್ಟ್ರೇಂಜರ್ ಥಿಂಗ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದು. ಕೆಲಸ ಮುಗಿಸಿದ್ ಬಂದಿದ ತಕ್ಷಣನೇ ಕುತ್ಕೊಂಡ್ಬಿಡೋದು ಟ್ಯಾಬ್ ಇಟ್ಕೊಂಡು. ನಾನು ನೋಡಲ್ಲ ಅಂತ ಅಂದೆ, ನೀನೇ ನನಗೆ ಫೋರ್ಸ್ ಮಾಡಿ ನೋಡು ಚೆನ್ನಾಗಿದೆ ಅಂತ. ನಂಗೆ ಇಷ್ಟ ಆಯ್ತು, ನೋಡ್ತಾ ಇದ್ದೀನಿ. ಆಯ್ತಾಯ್ತು, ನೋಡಿ. ನೀವು ಎಷ್ಟು ಜನ ಸ್ಟ್ರೇಂಜರ್ ಥಿಂಗ್ಸ್ ನೋಡಿದ್ದೀರಾ, ನೋಡಿ ಮುಗಿಸಿದ್ದೀರಾ ಅಂತ ಹೇಳಿ. ನಾನು ನೋಡಿದ್ದೀನಿ, ಸೀಸನ್ 5 ನೋಡಿಲ್ಲ. ಗುರು ಜೊತೆ ನೋಡೋಣ ಅಂತ. ಬಿಸಿ ಅನ್ನ, ಸಾಂಬಾರ್, ಹಪ್ಪಳ. ಗುಡ್ ಈವ್ನಿಂಗ್ ಗೈಸ್. ಮಧ್ಯ ಬಂದು ಗ್ಯಾಪ್ ಆಗೋಯ್ತು. ಸರ್ ಬಂದು ಮಲ್ಕೊಂಬಿಟ್ರು. ಸೊ ಇವಾಗ ನಾವು ರೆಡಿಯಾಗಿ ಆಚೆ ಹೋಗೋಣ ಅಂತಿದ್ದೀವಿ. ನ್ಯೂ ಇಯರ್ಗೆ ನಾವೆಲ್ಲೂ ಹೋಗಿರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಹೇಳಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ನಾನು ಹಂಗೆ ಸೇರಿ ಶಾಪಿಂಗು ಮಾಡ್ತೀನಿ. ಶಾಪಿಂಗ್ ಮಾಡಿಕೊಂಡು ಅದು ಇದೇನಾದರೂ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದು ಏನಾದರೂ ತಿನ್ಕೊಂಡು ಓಕೆ, ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರೋಣ ಅಂತ. ಸೊ ಇವಾಗ ರೆಡಿಯಾಗಿ ಇವಾಗ ರೆಡಿ ಆಗೋಣ. ರೆಡಿ ಆಗಿಬಿಟ್ಟು ಬೇಗ ರೆಡಿ ಆಗಬೇಕಂತೆ. ಅದು ನಡೆಯತ್ತಾ? ಸೊ ನಾನು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಮಾಯ್ಶ್ಚರೈಸರ್ ಬಂದು ನಾನು ಫಾರ್ಮುಲಾ RX ಯೂಸ್ ಮಾಡಿದ್ದೀನಿ. ಮತ್ತು ಟೋನರ್ ಬಂದು ಬ್ಯೂಟಿ ಆಫ್ ಜೋಸನ ಸಮಥಿಂಗ್ ಏನೋ ಒಂದು ಟೋನರ್ ಇದು. ಇಫ್ ಯು ಆರ್ ಆಯಿಲಿ ಸ್ಕಿನ್, ಬಿಫೋರ್ ಮೇಕಪ್ ಆರ್ ನಿಮ್ಮ ಡೈಲಿ ಲೈಫಲ್ಲೇ ನೀವು ಟೋನರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದು ಬಂದು ನಿಮ್ಮ ಆಯಿಲ್ ಸೆಕ್ರೇಷನ್ ಬಂದು ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ. ನಾನು ಅದನ್ನು ವಿಸಿಬಲಾಗಿ ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎನಿ ಟೋನರ್ ನಿಮ್ಗೆ ಯಾವ ಸೂಟ್ ಆಗುತ್ತೋ ಆ ಟೋನರ್ ಯೂಸ್ ಮಾಡಿ. ಸೊ ಇಟ್ ವಿಲ್ ಗಿವ್ ಬೆಸ್ಟ್ ರಿಸಲ್ಟ್. ಐ ರೀಸೆಂಟ್ಲಿ ಗಾಟ್ ದಿಸ್ ಡಾಲ್ಬಾ ಸ್ಪ್ರೇ. ಇಟ್ ಸೆಟ್ಸ್ ಆರ್ ಫೇಸ್, ಮೇಕಪ್ ಸೆಟ್ ಮಾಡುತ್ತೆ. ಬಿಫೋರ್ ಮೇಕಪ್, ಆಫ್ಟರ್ ಮೇಕಪ್ ಆರ್ ಇನ್ ಬಿಟ್ವೀನ್ ದ ಮೇಕಪ್ ಆರ್ ನೀವು ಸ್ಕಿನ್ ಕೇರ್ ಜೊತೆನೂ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಮೀ ಇದು ಮೇಕಪ್ ಬಂದು ಸ್ವಲ್ಪ ಸೆಟ್ ಮಾಡ್ತಿದೆ. ಆ್ಯಸ್ ಯೂಶುವಲ್ ಎಲ್ಲ ಸೆಟ್ಟಿಂಗ್ ಸ್ಪ್ರೇ ಥರನೇ ಸೆಟ್ ಮಾಡ್ತಿದೆ. ಬಟ್ ಇದು ಒಂದು ಸೀರಮ್ ಥರ ವರ್ಕ್ ಮಾಡ್ತಿದೆಯಾ ಅಂತ ಕೇಳಿದ್ರೆ ಅಕಾರ್ಡಿಂಗ್ ಟು ಮೀ ಇಟ್ಸ್ ನಾಟ್. ಸೀರಮ್ ಥರ ಎಲ್ಲ ಏನು ವರ್ಕ್ ಮಾಡ್ತಾಯಿಲ್ಲ. ಸೊ ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಈ ಥರ ಫುಲ್ಲು ಶೇಕ್ ಮಾಡಬೇಕು. ಬಿಕಾಸ್ ಇದರಲ್ಲಿ ವಾಟರ್ ಆ್ಯಂಡ್ ಆಯಿಲ್ ಬಂದು ಸಪ್ರೇಟ್ ಆಗಿರುತ್ತೆ. ಡಿಡ್ ಯು ಸಿ ದಟ್? ಆ ಗ್ಲೋಯಿ ಫಿನಿಶ್ ಕೊಡ್ತೈತೆ. ಅದು ಬಿಟ್ಟರೆ ನಾನು ಅಷ್ಟೊಂದು ಏನು ನೋಡಿಲ್ಲ ಆ್ಯಕ್ಚುಲಿ.
ಸೊ ಐ ಆಲ್ಸೋ ಗಾಟ್ ಮೈ ಹ್ಯಾಂಡ್ಸ್ ಆನ್ ಗ್ರಿಪ್ಪಿಂಗ್ ಪ್ರೈಮರ್. ನಾನು ಯೂಶಲಿ ಅಷ್ಟೊಂದು ನಂಗೆ ಪ್ರೈಮರ್ ವರ್ಕ್ ಆಗೋದಿಲ್ಲ. ನಾನು ಎಷ್ಟೊಂದು ಪ್ರೈಮರ್ ಯೂಸ್ ಮಾಡಿ ನೋಡಿಬಿಟ್ಟೆ, ಜೆಲ್ ಬೇಸ್ಡು, ಕ್ರೀಮ್ ಬೇಸ್ಡು. ಓಕೆ, ಇದಾದರೂ ನಾವು ಈ ಗ್ರಿಪ್ಪಿಂಗ್ ಪ್ರೈಮರ್ನ ನಾವು ಫಸ್ಟು ಮಾರ್ಸಲ್ಲಿ ತೊಗೊಂಡು ಟ್ರೈ ಮಾಡೋಣ. ಆಮೇಲೆ ವಿಲ್ ಸಿ ಎಲ್ಫಲ್ಲಿ ಬಂದು ಕಾಸ್ಟ್ಲಿ ಇದೆ ತುಂಬ. ಇದು ಬಂದು ನೋಡೋಣ ಹೆಂಗಿದೆ. ಆ ಗ್ರಿಪ್ಪಿಂಗ್ ಪ್ರೈಮರ್ ಬಂದು ನನ್ನ ಫೇಸ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ನಂಗೆ ನೋಡೋಕ್ಕೋಸ್ಕರ ಐ ಗಾಟ್ ದಿಸ್ ಆ್ಯಂಡ್ ಇಟ್ ಈಸ್ ಡೂಯಿಂಗ್ ಅ ಗುಡ್ ಜಾಬ್ ಆ್ಯಕ್ಚುಲಿ. ಸೊ ನಾನು ಪ್ರೈಮರೆಲ್ಲ ಹಾಕಿದ್ದೀನಿ. ಈ ಥರ ಸ್ಟಿಕ್ಕಿ ಇರೋ ಪ್ರೈಮರ್ ಬಂದು ಹೀಗೆ ಕಾಣೋದು. ನೀವು ಆಯ್ಲಿ ಸ್ಕಿನ್ ಇದ್ದೀರಾ ಅಂದರೆ ನಿಮಗೂ ಲೈಕ್ ಪ್ರೈಮರ್ ಫೌಂಡೇಶನ್ ಎಲ್ಲ ಹಾಕೋಕ್ಕೆ ಮುಂಚೆ ಪ್ರೈಮರ್ ಹಾಕ್ತಿರಲ್ಲ, ಆ ಪ್ರೈಮರ್ ಬಂದು ನಿಮಗೆ ಸೆಟ್ ಆಗ್ತಾಯಿಲ್ಲ ಅಥವಾ ಪೀಲ್ ಆಗ್ತಿದೆ, ಲೈಕ್ ಒಂಥರ ಆಗುತ್ತೆ ಅಲ್ಲ, ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆ ಥರ ನಿಮಗೆ ಆಗ್ತಿದೆ ಅಂದರೆ ನಿಮಗೆ ಗ್ರಿಪ್ಪಿಂಗ್ ಪ್ರೈಮರ್ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಮೇಕಪ್ ಚೆನ್ನಾಗಿ ಕುತ್ಕೊತೈತೆ ಫೇಸ್ ಮೇಲೆ. ಇದನ್ನು ಬಂದು ಈ ಥರ ಟೆಸ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ. ಇದ್ರ ಮೇಲೆ ಮತ್ತೆ ನಾನು ಒಂದ್ಸಲಿ ಈ ಸ್ಪ್ರೇನ ಹಾಕೊತೀನಿ. ಅದು ನಾನು ಕಲರ್ ಕರೆಕ್ಷನ್ ಮಾಡ್ಕೋತಾ ಇದ್ದೀನಿ. And I'm using this concealer from Maybelline. I'm using this skin tint from L'Oreal. ನಾನು ಸ್ಪಂಜ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಂಗೆ ಜಾಸ್ತಿ ಕವರೇಜ್ ಏನು ಬೇಡ. To set my face, I'm using MAC compact powder. Highlight ಮಾಡೋಕ್ಕೆ I'm using Charlotte Tilbury palette. This is too light for me, ಸೊ ಅದಕ್ಕೆ ನಾನು ಅಂಡರ್ ಐ ಮಾತ್ರ ಯೂಸ್ ಮಾಡೋದು. This eyebrow pencil from Swiss Beauty. ಲಾಸ್ಟ್ ಹಾಲಲ್ಲೇ ನಾನು ತೋರಿಸಿರ್ತೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಯೂಸಿಂಗ್ ದಿಸ್. ಟಿಪ್ಪು ಬಂದು ಇಷ್ಟೇ ಇರೋದು. ಇದು ಬಂದು ಕ್ರೀಮಿಯಾಗಿದೆ, ಚೆನ್ನಾಗಿದೆ ಅಪ್ಲೈ ಮಾಡೋಕ್ಕೆ. ಆ್ಯಂಡ್ ದ ಸ್ಪೂಲಿ ಈಸ್ ಆಲ್ಸೋ ಇನ್ ಅ ಗುಡ್ ಕ್ವಾಲಿಟಿ. ಫಾರ್ ಐ ಶ್ಯಾಡೋ ಉದಾ ಬ್ಯೂಟಿಯಿಂದ I am going to take this one. ಮಸ್ಕಾರಾಗೆ L'Oreal Panorama ಮಸ್ಕಾರಾ. ಈ ಮಾರ್ಕರು ಸಹ ನಾನು ಲಾಸ್ಟ್ ಹಾಲಲ್ಲಿ ತೋರಿಸಿರ್ತೀನಿ. ಇವಾಗ ನಾನು ಇದಕ್ಕೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದೆ ಅಂದರೆ ಡೈಲಿ ಯೂಸ್ ಮಾಡ್ತೀನಿ, ಸುಮ್ಮನೆ ಕೂಡ ನಾನು ಯೂಸ್ ಮಾಡ್ತೀನಿ. ನಂಗೆ ಅಷ್ಟು ಇಷ್ಟ ಆಗಿದೆ ಇದು. ಏನಿಲ್ಲ, ಇದು ಯೂಸ್ ಮಾಡೋ ಟೆಕ್ನಿಕ್ ಮಾತ್ರ ನೀವು ಕಲ್ತ್ಬಿಟ್ರೆ ಈಸಿ. ಇದನ್ನು ನೀವು ಬರೀ ಲೈನರಾಗಿ ಮಾತ್ರ ಯೂಸ್ ಮಾಡ್ತಿದ್ದೀರಾ ಅಂದರೆ ದಟ್ಸ್ ಫೈನ್. ಬಟ್ ನೀವು ಇದನ್ನು ಲಿಪ್ಸ್ ಫುಲ್ಲು ಫಿಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಲಿಪ್ಸ್ ಬಂದು ಹೈಡ್ರೇಟೆಡ್ ಆಗಿರಬೇಕು, ಕ್ರ್ಯಾಕಿ ಇರಬಾರ್ದು, ಚಿಪ್ಪಾಗಿರಬಾರ್ದು. ಆ ಥರ ಎಲ್ಲ ಇದ್ದರೆ ಇಟ್ ವಿಲ್ ನಾಟ್ ಲುಕ್ ಗುಡ್. ಆಲ್ಸೋ ದಿಸ್ ಲಿಪ್ಸ್ಟಿಕ್ ಯುನೋ, ಇವಾಗ ನಾನು ಇದನ್ನು ಹಾಕಿ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ನನಗೆ ನೋಡಿ. ಸಿ, ಒಂದು ಲಿಪ್ಸ್ಟಿಕ್ಕಿಂದ ಈ ಹೋಲ್ ಲುಕ್ಕೇ ಹೆಂಗಾಗೋಯ್ತು. ಇದು ಬಂದು ಇಟ್ಸ್ ಅ ಬೋಲ್ಡ್ ಕಲರ್
ಬಟ್ ದಿಸ್ ಫಾರ್ಮುಲೇಷನ್ ಓ ಮೈ ಗಾಡ್ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ನಾನು ಲಿಪ್ಸ್ಟಿಕ್ ಕಲೆಕ್ಷನಲ್ಲೇ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನಿಮಗೆ ಒಳ್ಳೆ ಲಿಕ್ವಿಡ್ ಲಿಪ್ಸ್ಟಿಕ್ ನೀವು ಹುಡುಕ್ತಾ ಇದ್ದೀರಾ ಅಂದರೆ ಪ್ಲೀಸ್ ಇದನ್ನು ತಗೊಳ್ಳಿ. ಇದರ ಶೇಡ್ ಬಂದು ಪ್ರಿಮ್ರೋಸ್. ನನ್ನ ಮೇಕಪ್ಪೇ ನಂಗೆ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಮೈ ಲಿಪ್ಸ್ಟಿಕ್. ಓಕೆ, ದ ಲುಕ್ ಇಸ್ ಕಂಪ್ಲೀಟ್. ಇಷ್ಟೇ. ಸೊ ಇದ್ರ ಮೇಲೆ ಮತ್ತೆ ಈ ಸ್ಪ್ರೇ ಮಾತ್ರ ನಾವು ಹಾಕ್ಕೊಂಡ್ರೆ ಸ್ವಲ್ಪ ಗ್ಲೋಯಿಯಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಾನು ಹೇರ್ ಡ್ರೈ ಮಾಡಿಕೊಂಡು ಲೆಟ್ಸ್ ಗೋ. ಸೊ ರೆಡಿ, ಇವಾಗ ಹೋಗ್ತಾ ಇದ್ದೀವಿ. ಇವ್ರ ಔಟ್ಫಿಟ್ ಬಂದು ಇದೆ, ಜಾಕೆಟ್ ಹಾಕಿ ಮುಚ್ಚಿಬಿಟ್ಟವ್ರೆ. ಔಟ್ಸೈಡ್ ವೆದರ್ ಆ ಥರ ಡಿಮ್ಯಾಂಡ್ ಮಾಡ್ತಾ ಇದೆ. ನನ್ನ ಔಟ್ಫಿಟ್ ಸದ್ಯಕ್ಕಿದೆ, ನಾನು ಅಲ್ಲಿಗೆ ಹೋಗಿ ಚೇಂಜ್ ಮಾಡ್ಕೊತೀನಿ. ಏನು ರೆಸ್ಟೋರೆಂಟ್ ಅಲ್ಲ? ಅಲ್ಲ, ಶಾಪಿಂಗ್ ಮಾಡ್ತೀನಲ್ಲ ಅಲ್ಲೇ. ಬಿಕಾಸ್ ನನ್ನ ಬಟ್ಟೆ ಎಲ್ಲ ನಮ್ಮ ಅಮ್ಮ ಮನೇಲಿ ಐತೆ, ಅಷ್ಟೊಂದು ಟಾಪ್ಸ್ ಎಲ್ಲ ಇಲ್ಲ ಇಲ್ಲಿ, ಅದಕ್ಕೋಸ್ಕರ. ಅಲ್ಲಿ ಒಳಗಡೆ ಹೋಗಿ ಓಪನ್ ಮಾಡಿದ್ರೆ ಬಟ್ಟೆನೇ ಇಲ್ಲ. ನಿಜವಾಗ್ಲೂ ಇಲ್ಲ. ಸರಿ, ಆಯ್ತಾಯ್ತು. ಗರ್ಲ್ಸ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗರ್ಲ್ಸ್ ಪ್ರಾಬ್ಲಮ್, ಮೆನ್ ಕಾಂಟ್ ಅಂಡರ್ಸ್ಟ್ಯಾಂಡ್. ಆ ಥರ ಬಟ್ಟೆ ಇಲ್ಲ ಅಷ್ಟೇ, ನಂಗೆ ಬಟ್ಟೆ ಕೊಡಿಸ್ಬೇಕು ಅಷ್ಟೇ. ಆಯ್ತು, ಓಕೆ. ಇಷ್ಟ ಆಗ್ತಲ್ವ ಯಾವುದು? ಏನು ಒಳಗಡೆ ಏನಾದ್ರು ಇರುತ್ತಪ್ಪ ವಿಯರ್ ಮಾಡೋಕ್ಕೆ? ಇದೆ ತಾನೇ. ಏನು ಹೇಳು, ಯಾವುದು ಸಿಗ್ತಾ ಇಲ್ಲಲ್ಲ? ಇಷ್ಟ ಆಯ್ತಾ ಇಲ್ಲ? ಏನು ಮಾಡ್ತಾ ಇದೀಯಾ? ಬಟ್ಟೆ ತಗೊಂತಿರತ್ತ ಬಂದ್ಬಿಟ್ಟು? ಹಾಂ, ಸೆಟ್ ಆಗಿಲ್ಲ. ಇವಾಗ ಇಲ್ಲೇ ಹುಡುಕ್ತಾ ಇದೆಯಾ? ಬಾಟಲ್ ಬೇಕಾ? ಬಂದಿರೋದು ಕೆಲವೊಂದು ಪರ್ಚೇಸ್ ಮಾಡಬೇಕು. ಹಾಂ, ಖಾಲಿ ಕೈಲಿ ಹೋಗ್ಬಾರ್ದು ಅಂತನಾ? ಏನು ಬೇಕು ಅದು? ಸಮಥಿಂಗ್ ಯೂಸ್ಫುಲ್. ಏನೋ ತೊಗೊಳಕ್ಕೆ ಬಂದರು ಬಟ್ಟೆನಾ, ಯಾವುದು ಇಷ್ಟ ಆಗಿಲ್ಲ, ಬೇರೆ ಏನೋ ತೊಗೊಂಡೋಗ್ತದೆ. ಹಾಂ, ಅದಕ್ಕೆ ಮುಖನೇ ಒಂಥರ ಆಗೋಯ್ತು, ಫೇಸೇ. ಈಗ ಅಷ್ಟೊಂದು ಕಲೆಕ್ಷನ್ ಇಲ್ಲ ವೆಸ್ಟ್ ಸೈಡಲ್ಲಿ, ಬೇರೆ ಕಡೆ ಹೋಗಿ. ವೆಸ್ಟ್ ಸೈಡ್ ಡಿವಿನಿಟಿ ಮಾಲ್ ಅಲ್ಲಿಲ್ಲ. ಗ್ಲೋಬಲ್ ಮಾಲ್ಗೆ ಹೋಗಿದ್ವಿ ಬಟ್ಟೆ ತೊಗೊಳ್ಳೋಣ ಅಂತ, ಏನು ಸೆಟ್ ಆಗಿಲ್ಲ. ಬಟ್ಟೆ ಬಿಟ್ಟು ಬೇರೆ ತೊಗೊಂಡೆ. ಮನೆಗೆ ಹೋಗಿ ತೋರಿಸ್ತೀನಿ. ಇವಾಗ ಫುಡ್ ಬಂದುಬಿಟ್ಟಿದೆ, ದೋಸೆ ಕತ್ತಲ್ಲ. ಹೊಟ್ಟೆ ಸಿಗ್ತದೆ ಇಬ್ರಿಗೂ, ಮಧ್ಯಾಹ್ನ ತಿಂದಿದ್ದು. ಸೊ ಲೆಟ್ಸ್ ಮೆಗ್ಡಿಗೆ ಬಂದಿದ್ದೀವಿ. ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬ್ಯಾಟಿಂಗ್. ಲೆಟ್ಸ್ ಸ್ಟಾರ್ಟ್. ಹೋಗ್ಬಿಟ್ಟು ಚೆನ್ನಾಗಿ ಮೆಕ್ಡೊನಾಲ್ಡ್ಸಲ್ಲಿ ತಿಂದಾದ್ಮೇಲೆ ಈ ಚಳಿಯಲ್ಲೂ ಐಸ್ ಕ್ರೀಮ್ ಬೇಕು ನಮಗೆ. ಚಳಿ ಆಗ್ತದೆ ಮತ್ತು ಐಸ್ ಕ್ರೀಮ್ ಬೇಕು. ಯಾಕೆ ಬಿಸ್ತಾ ಇದೆಯಾ ಇವಾಗ? ಚಳಿ ಅಂತ ಬಂದಲ್ಲ, ಚಳಿ ಅಂತ ಹೇಳ್ತಾ ಇದೆಯಲ್ಲ. ಚಳಿ ಇದೆ. ಯಾರಿಗೆ? ನನಗ ಇಲ್ಲ, ಅಲ್ಲಾರು ಹೋಗ್ತಾ ಇದ್ದಾರೆ, ಅವ್ರು ಕೊಡ್ತೀನಿ. ಥ್ಯಾಂಕ್ ಯು. ಇರು, ಹೆಲ್ಮೆಟ್ ಎಲ್ಲ ಕೊಡ್ತಾರೆ. ಅಮ್ಮ, ಹೆಲ್ಮೆಟ್ ಏನು ಬೇಡವಾ? ಹಾಕೊಳ್ಳಪ್ಪ, ಹಾಕು ಹೆಲ್ಮೆಟ್ಟು. ಲೆಟ್ಸ್ ಗೋ, ಮನೆಗೆ ಹೋಗೋಣ. ಟೇಕ್ ಯುವರ್ ಐಸ್ ಕ್ರೀಮ್ ಬೇಗ. ಮನೆಗೆ ಬಂದ್ವಿ, ಸುಸ್ತಾಗ್ತಿಲ್ಲ. ಅಲ್ಲ, ನಾವು ಎಲ್ಲೂ ಓಡಾಡಿಲ್ಲ, ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡಿದ್ವಿ. ಸರಿ, ವೆಸ್ಟ್ ಸೈಡಲ್ಲಿ ಸೇಲ್ ನಡೀತಿದೆ ಇವಾಗ. ಹೋಗಿ ಅಲ್ಲಿ ಏನಾದರೂ ಸಿಗುತ್ತಾ, ನನಗೆ ಸ್ವಲ್ಪ ಜೀನ್ಸ್ ಬೇಕಿತ್ತು. ಹೋಗಿ ನೋಡಿದೆ, ನನ್ನ ಸೈಜ್ ಯಾವುದೂ ಇರಲಿಲ್ಲ.
ಆನ್ಲೈನಲ್ಲಿ ಚೆಕ್ ಮಾಡಿ ಆರ್ಡ್ರ್ ಮಾಡೋಣ ಅಂತಿದ್ದೀನಿ. ಓಕೆ, ಹೋಗಿದ್ದಕ್ಕೆ ಏನಾದ್ರು ನಾನು ತೊಗೋಬೇಕು ಇವಾಗ ಹಂಗಂತ ನಾನು ಡಿಸೈಡ್ ಆದೆ. ಸೊ ಅಲ್ಲಿ ಏನು ಮಿಸ್ಟರ್ DIY ಅಂತ ಒಂದು ಶಾಪ್ ಇತ್ತು. ಓಕೆ, ಏನಿದೆ ಅಂತ ನೋಡೋಣ ಅಂತ ಹೋದ್ವಿ. ಅಲ್ಲಿ ಬಂದು ಇದೆಲ್ಲ ಮೇ ಬಿ ಏನು ಗುರು ಚೈನೀಸ್ ಪ್ರಾಡಕ್ಟಾ ಇದೆಲ್ಲ? ಮೇ ಬಿ ಅದು ಎಲ್ಲ ಇರಬೇಕು. ಚೈನೀಸೇನೆ, ಆಲ್ಮೋಸ್ಟ್ ಎಲ್ಲ ಚೈನೀಸೇ ಪ್ರಾಡಕ್ಟು. ಆ್ಯಂಡ್ ಹೋಮ್ ಆಕ್ಸೆಸರೀಸು, ಕಿಚನ್ ಆಕ್ಸೆಸರೀಸ್, ಹೋಮ್ ಆಕ್ಸೆಸರೀಸ್ ಎಲ್ಲ ಇತ್ತು. ಆ ಥರ ಇತ್ತು, Stationaries. ಲೈಕ್ ಕೈಂಡ್ ಆಫ್ ಮಿನಿಸೋ ಥರ ಇತ್ತು. ಎಸ್. ಚೆನ್ನಾಗಿತ್ತು, ಎಷ್ಟೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ ಎಲ್ಲ ಇತ್ತು. ಸೊ ಇಷ್ಟು ತೊಗೊಂಡ್ವಿ. ಏನೇನಿದೆ ಅಂತ ನೋಡೋಣ. ಫಸ್ಟ್ ಬಂದು ಈ ಡೈರಿ ತೊಗೊಂಡ್ವಿ, ಚೆನ್ನಾಗಿತ್ತು. ಲೆದರ್ ಫಿನಿಶು ಚೆನ್ನಾಗಿದೆ. ಕಂಟೆಂಟ್ ಬರೀಬೇಕಲ್ಲ, ಬರೆಯೋಕ್ಕೋಸ್ಕರ ಒಂದು ಡೈರಿ ಇರಲಿ, ಸಮಥಿಂಗ್ ಏನೋ ಒಂದು ರೇಷನ್ ಬರೆಯೋಕ್ಕೆ ಏನಾದರೂ ಇರಬೇಕಲ್ಲ. ಏನಾದರೂ ಒಂದು ಇರಬೇಕಲ್ಲ. ನನಗೆ ನೋಟ್ ಮಾಡೋದು ನನಗೆ ಇಷ್ಟ. ಸಮಥಿಂಗ್ ಏನಾದ್ರು ಇದ್ದರೆ ನೋಟ್ ಮಾಡೋದು, ಒಂದು ಡಯಟ್ ಮಾಡ್ತಿದ್ರೆ ಅದನ್ನು ಬರ್ಕೊಳ್ಳೋದು, ಫಾಲೋ ಮಾಡೋದು, ಅದೆಲ್ಲ ನಾನು ಬರ್ಕೊತೀನಿ. ದಟ್ ಈಸ್ ವೈ ಐ ಆಲ್ವೇಸ್ ಪರ್ಚೇಸ್, ಐ ಆಲ್ವೇಸ್ ಹ್ಯಾವ್ ಅ ಡೈರಿ. ಇನ್ನೊಂದು ಬಂದು ಸರ್ಗೆ ಏನು ಇದು ಬಂದು 240, 180ಗೆ 140ಗೆ ಬಿಲ್ ಮಾಡಿದ್ದು. ಈ ಡೈರಿ ಬಂದು 198 ಇತ್ತು, ಸೊ 190 ಬಿಲ್ ಮಾಡಿದ್ರು. 8 ರೂಪಾಯಿ ಡಿಸ್ಕೌಂಟ್. 190. ನೆಕ್ಸ್ಟ್ ಬಂದು ಕೆಲವೊಂದು ಕ್ಲಿಪ್ಸ್ ಎಲ್ಲ ತೊಗೊಂಡ್ವಿ. ಇದು ಅಷ್ಟೇ, ಬೋ ಟೈಪಲ್ಲಿದೆ, ಚೆನ್ನಾಗಿದೆ. ಕ್ಲಿಪ್ಸ್ ಎಲ್ಲ ಬಂದು 50 ರುಪೀಸ್, ಇದು ಬಂದು 90 ರುಪೀಸು. ಈ ಬಟರ್ಫ್ಲೈ ಇದು ಬಂದು 63. ಇದರಲ್ಲಿ ಹಾಕಿರೋ MRP ಅವ್ರು ಹಾಕಿಲ್ಲ, ಬೇರೆ ಬೇರೆ ಲೈಕ್ ಅದರಲ್ಲಿ ಡಿಸ್ಕೌಂಟ್ ಅಂತ ಹೇಳಿದ್ರು. ಇದು 55 ರುಪೀಸ್ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಬಂದು ಮಿರರ್. ನನಗೆ ಇಷ್ಟ ಆಯ್ತು, ಅದು ಕರೆಕ್ಟ್ ಚೆನ್ನಾಗಿದೆ. ನೋಡಿದಾಗ ಸ್ಯಾಂಪಲ್ ನೋಡೋದಲ್ಲ. 119 ಇದೆ, ಮೇ ಬಿ ಇದು ಎಷ್ಟು ಇದು ಮಾಡಿರೋ ಗೊತ್ತಿಲ್ಲ. 100 ರುಪೀಸ್ 110 ರುಪೀಸ್ ಹಾಕಿರು. ಇದು ಐಲ್ಯಾಶ್ ಕಲರ್, ಇದು ಬಂದು 115. ಆಮೇಲೆ ಪ್ರೆಸ್ ಆನ್ ನೇಲ್ಸ್ ಇತ್ತು. ಓಕೆ, ಟ್ರೈ ಮಾಡೋಣ ಅಂತ. ಇದು ಬಂದು 150. ನೆಕ್ಸ್ಟ್ ಬಂದು ಏರ್ ವೆಂಟ್ಸ್. ತುಂಬಾ ದಿವಸದಿಂದ ಕೇಳ್ತಿದ್ದಾರೆ ನಂಗೊಂದು ಮಿನಿ ಫ್ಯಾನ್ ಬೇಕು ಅಂತ. ಬಿಡು ನಾವು ಆರ್ಡರ್ ಮಾಡ್ಕೊಳ್ಳೋಣ. ಬೇಡ, ಎಲ್ಲ ಚೆನ್ನಾಗಿರಲ್ಲ, ಬೇರೆ ಕಡೆ ತಗೊಳ್ಳೋಣ ಅಂತ ಹೇಳಿ ಎಷ್ಟು ವರ್ಷದ್ದು ಇದೇನಿದು? ಅದು ಸ್ಟ್ಯಾಂಡ್ ಅಮ್ಮ, ಟೇಬಲ್ ಮೇಲೆ ಇಟ್ಕೊಳ್ಳೋದಕ್ಕೆ ಸ್ಟ್ಯಾಂಡ್. ಹ್ಯಾಂಡಲ್ ಹೋಲ್ಡ್ ಮಾಡ್ಬೋದಿಲ್ಲ, ಟೇಬಲ್ ಮೇಲೆ ಸ್ಟ್ಯಾಂಡ್ ಮೌಂಟ್ ಥರ. ಇದ್ರಲ್ಲಿ ಮೋಡ್ಸ್ ಇದೆ. 3 ಮೋಡ್ಸ್ ಇದೆ, ಸ್ಪೀಡ್ ಜಾಸ್ತಿ ಮಾಡೋದಕ್ಕೆ. ಚೆನ್ನಾಗಿದೆ. ಅಲ್ಲ, ಏನ್ ಯೂಸ್ ಮಾಡ್ತೀಯ ಅಂತ ಹೇಳ್ಬಿಡು ಫಸ್ಟ್. ಅದಾ, ಎಲ್ಲಾದ್ರೂ ನಾವು ಆಚೆ ಹೋಗ್ತಾ ಇದೀವಿ ಅಂದ್ರೆ, ಇವಾಗ ಕಾರಲ್ಲಿ ಕೂತಿರ್ತೀವಿ, ಶೆಕೆ ಆಗ್ತಾ ಇರುತ್ತೆ ಅಂದ್ರೆ ಕಾರಲ್ಲಿ ಎಸಿ ಇರಲ್ವಾ? ಸರಿ, ನಾವು ಕಾರಲ್ಲಿ ಇಲ್ಲ ಬೇರೆ ಕಡೆ ಎಲ್ಲ ಇದೀವಿ ಅಂದ್ರೆ ಎಲ್ಲ ಕಡೆನೂ AC ಇರುತ್ತಾ? ಇರಲ್ಲ ತಾನೆ. ಯಾಕೆ ಹಿಂಗ ಆಡ್ತೈತೆ? ಒಂದ್ ಶೆಕೆ ಆದ್ರೆ ಸುಮ್ನೆ ಇಟ್ಕೊ ಕುತ್ಕೋಬಹುದು. ಸೊ ಇದು ಬಂದು ಚಾರ್ಜ್ ಮಾಡೋದು ಈ ತರ ಇದೆ. ಇದು ಬಂದು ಸ್ಟ್ಯಾಂಡ್, ಇನ್ ಕೇಸ್ ನಾವು ಹಿಂಗೆ ಇಟ್ಕೊಂಡು ಸ್ಟ್ಯಾಂಡ್ ತರ ನಾವು ಪ್ಲೇಸ್ ಮಾಡ್ಕೊತೀವಿ ಅಂದ್ರೆ ಹಿಂಗಿರುತ್ತೆ. ಅವ್ರನ್ನ ಕೈಯಲ್ಲೇ ತಗೊಂತೀವಿ ಅಂದ್ರೆ ಈ ತರ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಬಂದು ಒಂದು ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಅಂತ ಇದ್ದೀನಿ. ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಟೋಟಲ್ ಬಂದು ಬಿಲ್ಲು 1207 ರುಪೀಸ್ ಆಯಿತು. ನೀವು ಬಂದು ಅಲ್ಲಿ ಹೋದರೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ ಎಲ್ಲ ಇದೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಬೋದು. ಸುಮ್ಮನೆ ಹೋಗಿದ್ದು ನೋಡೋದಕ್ಕೋಸ್ಕರ, ಬಾಗುರು ನೋಡ್ಕೊಂಬರೋಣ, ಸುಮ್ಮನೆ ನೋಡ್ಕೊಂಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ದು. 1200 ರುಪೀಸ್ ಬಿಲ್ ಮಾಡಿದ್ರು ಮೇಡಮ್. ಸುಮ್ಮನೆ ಹೋಗೋಣ ಅಂದರೆ ಅದಕ್ಕೆ ಅರ್ಥ ಏನಾದರೂ ಒಂದು ತೊಗೊತೀವಿ, ಆಯಿತಾ? ಹಂಗೆ ಅರ್ಥ ಮಾಡ್ಕೊಬೇಕು ಅಷ್ಟೇ. That's all for the day. We are winding up this video now. ಆಯ್ತಾ? ಹಿಂಗಿತ್ತು ಡೇ. It was good. ಬಟ್ಟೆ ತೊಗೊಂಡಿಲ್ಲ ಅದೊಂದು ಬಿಟ್ರೆ ದ ಡೇ ವಾಸ್ ಗುಡ್.
ಓಕೆ ಐ ನೋ ಯುಲ್ ಶಾಪ್. ಆಫ್ಲೈನ್ ಸಿಕ್ಕಿಲ್ಲ, ಆನ್ಲೈನಲ್ಲಿ ಬಿಡಲ್ಲ. ಐ ನೋ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಚಾನಲ್ ಬಂದು 1000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ನಮ್ಮನ್ನ ನಂಬ್ಕೊಂಡು ಏನು ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ವಿ ಆರ್ ಸೋ ಗ್ರೇಟ್ಫುಲ್. ನಾವು ಇದೇ ಥರ ವೀಡಿಯೋಸ್ ನಾವು ಮಾಡಬೇಕು ಅಂತ ನಮ್ಗೆ ಇನ್ನೂ ಲೈಕ್ ಮೋಟಿವೇಟ್ ಆಗ್ತಿದೆ. ವಿ ಆರ್ ಫೀಲಿಂಗ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋನ ಏನು ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರಾದರೂ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಬಾಯ್. ಬಾಯ್, ಗುಡ್ ನೈಟ್. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ಸಲ್ಲಿ ಶೇರ್ ಮಾಡಿ. ಓಕೆ, ಬಾಯ್, ಗುಡ್ ನೈಟ್.